Hello dear students, welcome to my YouTube channel. ಇವತ್ತಿನ ಈ ವಿಡಿಯೋದಲ್ಲಿ ಅಭ್ಯಾಸ 3.3ರಲ್ಲಿ 2ನೇ ಪ್ರಶ್ನೆಯಲ್ಲಿ 4ನೇ ಪ್ರಶ್ನೆಯನ್ನು ಬಿಡಿಸೋಣ. ಏನಿದೆ 4ನೇ ಪ್ರಶ್ನೆ ನೋಡ್ರಿ. ರೂಪಾಯಿ 2000ವನ್ನು ಹಿಂಪಡೆಯಲು ಮೀನಾ ಬ್ಯಾಂಕಿಗೆ ಹೋದಳು. ಅವಳು ನಗದು ಗುಮಾಸ್ತರಲ್ಲಿ ರೂಪಾಯಿ 50 ಮತ್ತು ರೂಪಾಯಿ 100ರ ನೋಟುಗಳನ್ನು ಮಾತ್ರ ನೀಡುವಂತೆ ಹೇಳಿದಳು. ಮೀನಾಳಿಗೆ ಒಟ್ಟು 25 ನೋಟುಗಳು ದೊರೆತವು. ರೂಪಾಯಿ 50ರ ಮತ್ತು ರೂಪಾಯಿ 100ರ ಎಷ್ಟೆಷ್ಟು ನೋಟುಗಳು ಅವಳು ಪಡೆದಳು ಎಂಬುದನ್ನು ಕಂಡುಹಿಡಿಯಿರಿ ಅಂತ ಐತಿ ಕ್ವಶನ್. ಹೌದಾ? ಮೀನಾ ಏನು ಮಾಡ್ತಾಳಂತ, ಬ್ಯಾಂಕಿಗೆ ಹೋಗಿ 2000 ರೂಪಾಯಿಗಳನ್ನ ತೊಗೊಂಬರ್ತಾಳಂತ. ಆಕೆ ಏನು ಮಾಡ್ತಾಳೆ, 2000 ರೂಪಾಯಿ ನೋಟುಗಳು ಹೆಂಗಿರ್ತಾವಂದ್ರೆ 50 ರೂಪಾಯಿ ಮತ್ತು 100 ರೂಪಾಯಿ ನೋಟುಗಳನ್ನು ಒಳಗೊಂಡಿರ್ತಾವಂತ. ಅವು ಎಷ್ಟೆಷ್ಟು 50 ರೂಪಾಯಿ ಎಷ್ಟು ತೊಗೋತಾಳೆ, 100 ರೂಪಾಯಿ ಎಷ್ಟು ಸಿಗ್ತಾವೋ ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಇವಾಗ ನೋಡ್ರಿ, ಅದನ್ನು ಹೆಂಗೆ ಸಾಲ್ವ್ ಮಾಡೋದು ನೋಡ್ರಿ. ಇಲ್ಲಿ ಮೀನಾಳ ಬಳಿ ಇರುವ 50 ರೂಪಾಯಿ ನೋಟುಗಳ ಸಂಖ್ಯೆ ಎಕ್ಸ್ ಆಗಿರಲಿ. ಮೀನಾಳ ಬಳಿ ಇರುವ 50 ರೂಪಾಯಿ ನೋಟುಗಳ ಸಂಖ್ಯೆ ಎಕ್ಸ್ ಆಗಿರಲಿ. ನೆಕ್ಸ್ಟ್, ಮೀನಾಳ ಬಳಿ ಇರುವ 100 ರೂಪಾಯಿ ನೋಟುಗಳ ಸಂಖ್ಯೆ ಏನಾಗಿರಲಿ, ವಾಯ್ ಆಗಿರಲಿ. ನೆಕ್ಸ್ಟ್ ಸೆಂಟೆನ್ಸ್ ನೋಡ್ರಿ. ಇಲ್ಲಿ 2000ವನ್ನು ಹಿಂಪಡೆಯಲು ಮೀನಾ ಬ್ಯಾಂಕಿಗೆ ಹೋದಳು ಅಂತ ಐತಿ. ಹೌದಾ? ಅವಳು ನಗದು ಗುಮಾಸ್ತರಲ್ಲಿ 50 ರೂಪಾಯಿ ಮತ್ತು 100 ರೂಪಾಯಿ ನೋಟುಗಳನ್ನು ಮಾತ್ರ ನೀಡುವಂತೆ ಹೇಳಿದಳು. ಅಂದರೆ ಹೆಂಗೆ ಬರ್ಕೋಬೇಕು ನೋಡ್ರಿ. ಇಲ್ಲಿ ಮೀನಾ ಬ್ಯಾಂಕಿನಿಂದ 2000 ರೂಪಾಯಿ ಹಿಂಪಡೆಯಲು ಹೋದಳು. ಹೌದಾ? ಹಾಗಾದರೆ 50 ರೂಪಾಯಿವು ಎಷ್ಟು ನೋಟ್ ಅಂತ ಗೊತ್ತಿಲ್ಲ. ಎಕ್ಸ್ ಸಂಖ್ಯೆಯ 50 ರೂಪಾಯಿ ನೋಟುಗಳು ಪ್ಲಸ್ ವಾಯ್ ಸಂಖ್ಯೆಯ 100 ರೂಪಾಯಿ ನೋಟುಗಳು ಈಸ್ ಈಕ್ವಲ್ ಟು 2000. ಇದಕ್ಕೇನನ್ರಿ ಸಮೀಕರಣ 1 ಅಂತ ಹೆಸರು ಕೊಡ್ರಿ. ಇದು ಹೆಂಗೆ ಬರೆದುಕೊಂಡೆ ಅಂತ ಗೊತ್ತಾಯ್ತು. ಎಕ್ಸ್ ಸಂಖ್ಯೆಯ 50 ರೂಪಾಯಿ ನೋಟು, ವಾಯ್ ಸಂಖ್ಯೆಯ 100 ರೂಪಾಯಿ ನೋಟು, ಒಟ್ಟು ಎಷ್ಟು ರೂಪಾಯಿ, 2000 ರೂಪಾಯಿ. ಇದು ಗೊತ್ತಾಯಿತು. ಈ ಸಮೀಕರಣ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಏನಿದೆ ನೋಡ್ರಿ. ಮೀನಾಳಿಗೆ ಒಟ್ಟು 25 ನೋಟುಗಳು ದೊರೆತವು. ಮೀನಾ ಬ್ಯಾಂಕಿನಿಂದ 50 ರೂಪಾಯಿ ಮತ್ತು 100 ರೂಪಾಯಿ ಒಟ್ಟು 25 ನೋಟುಗಳನ್ನು ಪಡೆದುಕೊಂಡಳು. ಹಂಗಂದ್ರೆ ಏನಂತ ಬರೀತೀರಿ ಇದನ್ನು, ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು 25 ಅಂತ ಬರೀತೀರಾ. ಹೆಂಗೆ, 50 ರೂಪಾಯಿ ನೋಟುಗಳ ಸಂಖ್ಯೆ ಎಕ್ಸ್ ಆಗಿರಲಿ ಅಂತೇಳಿನ, 100 ರೂಪಾಯಿ ನೋಟುಗಳ ಸಂಖ್ಯೆ ವಾಯ್ ಆಗಿರಲಿ ಅಂತ ಅಂದ್ಕೊಂಡಿವಿ. ಹಾಗಂದ್ರೆ 50 ರೂಪಾಯಿ ನೋಟುಗಳ ಸಂಖ್ಯೆ ಮತ್ತು 100 ರೂಪಾಯಿ ನೋಟುಗಳ ಸಂಖ್ಯೆ ಈಸ್ ಈಕ್ವಲ್ ಟು ಒಟ್ಟು ನೋಟುಗಳ ಸಂಖ್ಯೆ. ಅರ್ಥ ಆಯ್ತು. 50 ರೂಪಾಯಿ ನೋಟುಗಳ ಸಂಖ್ಯೆ ಎಕ್ಸ್ ಆಗಿರಲಿ, 100 ರೂಪಾಯಿ ನೋಟುಗಳ ಸಂಖ್ಯೆ ವಾಯ್ ಆಗಿರಲಿ, ಒಟ್ಟು ನೋಟುಗಳ ಸಂಖ್ಯೆ 25. ಇದು ಅರ್ಥ ಆಯ್ತು. ಈ ಸಮೀಕರಣ ಹೆಂಗೆ ಬರ್ಕೊಂಡೆ ಅನ್ನೋದು. ಇದಕ್ಕೆ ಸಮೀಕರಣ 2 ಅಂತ ಹೆಸರು ಕೊಡ್ರಿ. ನೆಕ್ಸ್ಟ್ ಏನು ಮಾಡಿರಿ, ಸಮೀಕರಣ 1ರಲ್ಲಿ ಸಮೀಕರಣ 2ನ್ನು ಕಳೀರಿ. ಸಮೀಕರಣ 1ರಲ್ಲಿ ಸಮೀಕರಣ 2ನ್ನು ಕಳೆದಾಗ ಏನಾಗುತ್ತೆ ನೋಡ್ರಿ. ಸಮೀಕರಣ 1 ಏನೈತಿ, 50 ಎಕ್ಸ್ ಪ್ಲಸ್ 100 ವಾಯ್ ಇಸ್ ಈಕ್ವಲ್ ಟು 2000 ಅಂತ ಐತಿ. ಹೌದಾ? ನೆಕ್ಸ್ಟ್ ಸಮೀಕರಣ 2 ಏನೈತಿ, ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು 25 ಅಂತ ಐತಿ. ಹೌದು? ಇವಾಗ ನಾವೇನು ಮಾಡೋಣಂದ್ರೆ ಈ ಸಮೀಕರಣ 1ನ್ನು ಇನ್ನೂ ಸ್ವಲ್ಪ ಸಿಂಪ್ಲಿಫೈ ಮಾಡೋಣ.
ಏನಿಲ್ಲ, ಇದಕ್ಕೇನು ಮಾಡೋಣ, ಡಿವೈಡೆಡ್ ಬೈ 50 ಮಾಡಿಬಿಡೋಣ. ಅವಾಗ ಏನಾಗುತ್ತೆ ನೋಡ್ರಿ, ಇಲ್ಲೇ ಡಿವೈಡೆಡ್ ಬೈ 50 ಮಾಡಿದರೆ ಎಕ್ಸ್ ಉಳಿತೈತಿ, ಪ್ಲಸ್ 100 ಡಿವೈಡೆಡ್ ಬೈ 50 ಅಂದ್ರೆ 2 ಉಳಿತೈತಿ, 51 52 100, ಹೌದಾ. 2y ಈಸ್ ಈಕ್ವಲ್ ಟು 51 5 ಒಂದ್ಲೆ ಇಲ್ಲಿ ನೋಡ್ರಿ, ಈ 0 ಹೋಗುತ್ತಾ, 5 ಒಂದ್ಲೆ 5 4 20, ಹಾಗಾದ್ರೆ 40 ಉಳಿತು, 40. ಇದು ಅರ್ಥ ಐತ್ರಿ ಹೆಂಗೆ ಬರ್ಕೊಂಡು ಅನ್ನೋದು. ನೆಕ್ಸ್ಟ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 25. ಈ ಥರ ಸಿಂಪ್ಲಿಫೈ ಮಾಡಿದ್ರೆ ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ಇದು ಮಾಡೋಕ್ಕೆ ಬರಲ್ಲ ಅಂತಲ್ಲ, ಇದಾದರೆ ಸ್ವಲ್ಪ ದೊಡ್ಡ ಸಂಖ್ಯೆ ಆಗ್ತಾವೆ, ಸಿಂಪ್ಲಿಫಿಕೇಷನ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಸೊ ಹಾಗಾಗಿ ನಾನು ಏನು ಮಾಡಿದೆ, ಸಿಂಪ್ಲಿಫಿಕೇಷನ್ ಈಸಿ ಮಾಡ್ಕೊಳಕ್ಕೆ ಇದನ್ನು ಡಿವೈಡೆಡ್ ಬೈ ಸಮೀಕರಣ 1 ಮಾತ್ರ ಡಿವೈಡೆಡ್ ಬೈ 50 ಮಾಡ್ಕೊಂಡೆ. ಇವಾಗ ನೋಡ್ರಿ, ಇಲ್ಲಿ ಏನು ಯಾವುದಾದ್ರೂ ಕ್ಯಾನ್ಸಲ್ ಆಗುತ್ತಾ, ಇಲ್ಲ. ಏನೋ ಅಪೋಸಿಟ್ ಸೈನ್ ಐತಿ, ಇಲ್ಲ. ಹಾಗಂದ್ರೆ ಏನು ಮಾಡ್ತೀನಿ, ನಾನು ಇಲ್ಲಿ ಸೈನ್ ಚೇಂಜ್ ಮಾಡ್ಕೋತೀನಿ. ಪ್ಲಸ್ ಐತಿ ಮೈನಸ್ ಮಾಡ್ಕೋತೀನಿ, ಇಲ್ಲಿ ಪ್ಲಸ್ ಐತಿ ಮೈನಸ್ ಮಾಡ್ಕೋತೀನಿ, ಇಲ್ಲಿ ಪ್ಲಸ್ ಐತಿ ಮೈನಸ್ ಮಾಡ್ಕೋತೀನಿ. ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಏನಂತ ಕ್ಯಾನ್ಸಲ್ ಆಯಿತು. ಪ್ಲಸ್ 2y ಒಳಗೆ ಮೈನಸ್ y ಕಳೆದ್ರೆ y ಉಳಿತೈತಿ. ಈಕ್ವಲ್ ಟು 40 25 ಕಳೆದ್ರೆ ಎಷ್ಟು, 10 5 ಕಳೆದ್ರೆ 5 ಕೈಲ ಬಂತು 1, 4 3 ಹೋದ್ರೆ 1, ಹೌದಾ. 15 ಉಳಿತು. ಹಾಗಾದ್ರೆ y ಬೆಲೆ ಎಷ್ಟು ಸಿಕ್ತು, 15. y ಇಸ್ ಈಕ್ವಲ್ ಟು 15 ಸಿಕ್ತಲ್ಲ, ಇದೇನು, 100 ರೂಪಾಯಿ ನೋಟುಗಳ ಸಂಖ್ಯೆ. 100 ರೂಪಾಯಿ ನೋಟುಗಳ ಸಂಖ್ಯೆ ಎಷ್ಟದಾವು, 15 ಅದಾವು. ಗೊತ್ತಾಯ್ತು. ನೆಕ್ಸ್ಟ್ y ಬೆಲೆಯನ್ನು ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಏನಾಗುತ್ತೆ ನೋಡ್ರಿ, y ಬೆಲೆಯನ್ನು ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಏನು ಸಿಗುತ್ತೆ ನಮ್ಗೆ, ಎಕ್ಸ್ ಬೆಲೆ ಸಿಗುತ್ತಾ. ಏನೈತಿ ಸಮೀಕರಣ 2, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 25 ಐತೆ. ಎಕ್ಸ್ ಪ್ಲಸ್ ವೈ ಬೆಲೆ ಸಿಕ್ಕೈತಿ 15 ಇಸ್ ಈಕ್ವಲ್ ಟು 25. ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತಾ, 25 ಮೈನಸ್ ಈ ಪ್ಲಸ್ 15 ಏನು ಮಾಡ್ತೀನಿ, ಆರ್ ಎಚ್ ಎಸ್ ಕಡೆ ಹೋಯ್ದ್ರೆ ಮೈನಸ್ 15 ಆಗುತ್ತಾ. ಎಕ್ಸ್ ಇಸ್ ಈಕ್ವಲ್ ಟು 25 15 ಹೋದ್ರೆ 5 5 ಹೋದ್ರೆ 0, 2 1 ಹೋದ್ರೆ 1. ಹಂಗಂದ್ರೆ ಎಕ್ಸ್ ಬೆಲೆ ಎಷ್ಟು ಸಿಕ್ತು ನಮ್ಗೆ, 10. ಇದು ಎಕ್ಸ್ ಬೆಲೆ 10 ಸಿಕ್ತಲ್ಲ, ಇದು ಏನು, 50 ರೂಪಾಯಿ ನೋಟುಗಳ ಸಂಖ್ಯೆ. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಾವು ಕ್ವಶನ್ದಾಗ ಏನು ಹೇಳಿದ್ವಿ, 50 ರೂಪಾಯಿ ನೋಟುಗಳ ಸಂಖ್ಯೆ ಏನಾಗಿರಲಿ ಅಂತ ಹೇಳಿದ್ವಿ, ಎಕ್ಸ್ ಆಗಿರಲಿ ಅಂತ ಹೇಳಿದ್ದೆ, ಹೌದಾ. ನೋಟುಗಳ ಸಂಖ್ಯೆ ಎಕ್ಸ್ ಸಿಕ್ತು, ಎಕ್ಸ್ ಬೆಲೆ 10 ಅಂದ್ರೆ 50 ರೂಪಾಯಿ ಎಷ್ಟು ನೋಟುಗಳದು, 10 ನೋಟುಗಳು. ರೂಪಾಯಿ 100ರ ನೋಟುಗಳ ಸಂಖ್ಯೆ ಏನಾಗಿರಲಿ ಅಂದ್ಕೊಂಡಿದ್ವಿ, ವಾಯ್ ಆಗಿರಲಿ ಅಂತ ಅಜುಮ್ಷನ್ ಮಾಡ್ಕೊಂಡಿದ್ವಿ, ಹೌದಾ. ಹಂಗಂದ್ರೆ ವಾಯ್ ಬೆಲೆ ಸಿಕ್ತು ನಮ್ಗೆ 15, ಅಂದರೆ 100ರ 15 ನೋಟುಗಳು ಸಿಕ್ಕು ಅಂತ. ಇದು ಕರೆಕ್ಟ್ ಐತಿ ಇಲ್ಲ ಅಂತ ನಾವು ತಾಳೆ ನೋಡೋಣ. ಇವಾಗ ಇದು ತಾಳೆ ಅವಶ್ಯಕತೆ ಇಲ್ಲ. ನಿಮಗೇನು ಎಕ್ಸಾಮ್ನಾಗ ಏನಾದರೂ ಈ ಥರ ಪ್ರಾಬ್ಲಮ್ಸ್ ಬಂದು ಅಂದ್ರೆ ನೀವೇನು ಮಾಡಿರಿ, ಈ ಥರ ಸ್ವಲ್ಪ ಕ್ವಿಕ್ಕಾಗಿ ತಾಳೆ ನೋಡಿಬಿಟ್ರೆ ನಿಮಗೇನಾಗುತ್ತಾ, ಕರೆಕ್ಟ್ ಐತಿ ಗೊತ್ತಾಗುತ್ತೆ. ತಾಳೆ ಹೆಂಗೆ ನೋಡ್ತೀರಾ ನೋಡ್ರಿಲ್ಲೇ. ಮೀನಾ ಬ್ಯಾಂಕಿನಿಂದ 50 ರೂಪಾಯಿ ಮತ್ತು 100 ರೂಪಾಯಿ ಒಟ್ಟು ಎಷ್ಟು ನೋಟುಗಳನ್ನು ತೊಗೊಂಬಂದ್ಲಕ್ಕಿ, 25 ನೋಟುಗಳನ್ನು ತಂದ್ಲ, ಹೌದಾ. ಹಾಗಾದ್ರೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 25 ಅಂತ ಬರ್ಕೊಂಡಿವೆ ಈ ಸಮೀಕರಣವನ್ನು. 25 ನೋಟುಗಳು ಆಗ್ತಾವಿಲ್ಲ ಅಂತ ನೋಡೋಣ. ಈಗ ನೋಡ್ರಿಲ್ಲೇ 50 ರೂಪಾಯಿ ಎಷ್ಟು ನೋಟುಗಳು, 10 ನೋಟುಗಳು, ಪ್ಲಸ್ 100 ರೂಪಾಯಿ ಎಷ್ಟು ನೋಟುಗಳು, 15 ನೋಟುಗಳು. 10ಕ್ಕೆ 15 ಕೊಡಿಸಿದ್ರೆ ಎಷ್ಟತ್ತು, 25. ಹಾಗಂದ್ರೆ 50 ರೂಪಾಯಿ 10 ನೋಟು ಮತ್ತು 100 ರೂಪಾಯಿ 15 ನೋಟುಗಳು ಸರಿಯಾಗಿದಾವ. ಈ ಲೆಕ್ಕ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ಲೆಕ್ಕ ಏನಾದರೂ ನಿಮಗೆ ಅರ್ಥ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ 5ನೇ ಪ್ರಶ್ನೆ ಏನಿದೆ ನೋಡ್ರಿ. ಒಂದು ಎರವಲು ಗ್ರಂಥಾಲಯದಲ್ಲಿ ಮೊದಲ 3 ದಿನಕ್ಕೆ ಒಂದು ನಿಗದಿತ ಶುಲ್ಕವಿರುತ್ತದೆ. ಆ ಬಳಿಕ ಪ್ರತಿಯೊಂದು ದಿನಕ್ಕೂ ಒಂದು ಹೆಚ್ಚುವರಿ ಶುಲ್ಕವಿರುತ್ತದೆ. ಪುಸ್ತಕವನ್ನು 7 ದಿನಗಳ ತನ್ನಲ್ಲಿ ಇರಿಸಿಕೊಂಡಿದ್ದಕ್ಕಾಗಿ ಸರಿತಾ ರೂಪಾಯಿ 27 ಪಾವತಿಸಿದರೆ, ಪುಸ್ತಕವನ್ನು 5 ದಿನ ಇರಿಸಿಕೊಂಡಿದ್ದಕ್ಕಾಗಿ ಸುಸಿ 21 ರೂಪಾಯಿಯನ್ನು ಪಾವತಿಸ್ತಾಳೆ. ನಿಗದಿತ ಶುಲ್ಕ ಮತ್ತು ಪ್ರತಿಯೊಂದು ಹೆಚ್ಚುವರಿ ದಿನದ ಶುಲ್ಕವನ್ನು ಕಂಡುಹಿಡಿಯಿರಿ ಅಂತ ಐತಿ. ಇಲ್ಲಿ ಸರಿತಾ ಮತ್ತು ಸುಸಿ ಏನು ಮಾಡ್ತಾರಂತ, ಗ್ರಂಥಾಲಯದಲ್ಲಿ ಪುಸ್ತಕ ತಗೋತಾರಂತ. 3 ದಿನಕ್ಕೆ ನಿಗದಿತ ಶುಲ್ಕ ಇರತ್ತಂತ. 3 ದಿನ ಆದ್ಮ್ಯಾಗ ರಿಟರ್ನ್ ಕೊಡಲಿಲ್ಲ ಅಂದ್ರೆ ಹೆಚ್ಚುವರಿ ಶುಲ್ಕವ ತಗೋತಾರಂತವ್ರು. ಹಂಗಂದ್ರೆ ಸರಿತಾ ಏನು ಮಾಡ್ತಾರಂತ, 7 ದಿನ ತನ್ನಲ್ಲಿ ಇಟ್ಕೋತಾ ಅಂತ.
ಸೂಸಿ ಏನು ಮಾಡ್ತಾಳೆ 5 ದಿನ ಇಟ್ಕೋತಾಳಂತ. ಹಾಗಾದರೆ ಪ್ರತಿದಿನ ಅಂದರೆ ಪ್ರತಿಯೊಂದು ದಿನಕ್ಕೆ ಹೆಚ್ಚುವರಿ ದಿನಕ್ಕೆ ಶುಲ್ಕವನ್ನು ನೀಡ್ತಾರಲ್ಲ, ಆ ಹೆಚ್ಚು ನೀಡ್ತಾರ ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಅದು ಹೇಗಂತ ನೋಡ್ರಿ ಇಲ್ಲಿ ನೋಡ್ರಿ, ಒಂದು ಎರವಲು ಗ್ರಂಥಾಲಯದಲ್ಲಿ ಮೊದಲ 3 ದಿನಕ್ಕೆ ಒಂದು ನಿಗದಿತ ಶುಲ್ಕವಿರುತ್ತದೆ ಅಂತ ಹೇಳಿದಾರೆ. ಆ ನಿಗದಿತ ಶುಲ್ಕ ಎಷ್ಟು ಅಂತ ನಮ್ಗೆ ಗೊತ್ತಿಲ್ಲ. ಹಾಗಾದರೆ ನಿಗದಿತ ಶುಲ್ಕವನ್ನು ನಾವು ಏನಂತ ಅಂದ್ಕೊಳ್ಳೋಣ? ನಿಗದಿತ ಶುಲ್ಕ ಎಕ್ಸ್ ಆಗಿರಲಿ. ಪ್ರತಿಯೊಂದು ದಿನಕ್ಕೂ ಒಂದು ಹೆಚ್ಚುವರಿ ಶುಲ್ಕವನ್ನು ನಾವೇನಂತ ಹೇಳೋಣ? ವಾಯ್ ಆಗಿರಲಿ ಅಂತ ಅಂದ್ಕೊಳೋಣ. ವಾಯ್ ಆಗಿರಲಿ ಅಂತ ಅಸ್ಯೂಮ್ಷನ್ ಮಾಡ್ಕೊಳೋಣ. ಪುಸ್ತಕವನ್ನು 7 ದಿನ ತನ್ನಲ್ಲಿ ಇರಿಸಿಕೊಂಡಿದ್ದಕ್ಕಾಗಿ ಸರಿತಾ ಏನು ಮಾಡ್ತಾಳೆ? 27 ಪಾವತಿಸ್ತಾಳೆ. 27 ರೂಪಾಯಿಯನ್ನು ಪಾವತಿಸ್ತಾಳೆ. ಹೌದಾ? ಪುಸ್ತಕವನ್ನು 7 ದಿನ ತನ್ನಲ್ಲಿ ಇರಿಸಿಕೊಂಡಿದ್ದಕ್ಕಾಗಿ ಸರಿತಾ ಎಷ್ಟು ರೂಪಾಯಿ ಪಾವತಿಸ್ತಾಳ? ರೂಪಾಯಿ 27 ಪಾವತಿಸುತ್ತಾಳೆ. ಇದನ್ನು ಸಮೀಕರಣ ರೂಪದಲ್ಲಿ ಹೇಗೆ ಬರೀತೀರಾ ನೋಡ್ರಿ. ಇಲ್ಲೇ ಪುಸ್ತಕವನ್ನು 7 ದಿನ ತನ್ನಲ್ಲಿ ಇರಿಸಿಕೊಂಡಿದ್ದಕ್ಕಾಗಿ ಅಂದರೆ ಇಲ್ಲಿ 7 ದಿನದಾಗ 3 ದಿನ ಅವ್ರು ಏನಂತ ಹೇಳಿದಾರೆ? ನಿಗದಿತ ಶುಲ್ಕ ಅಂತ ಹೇಳಿದಾರೆ. ಅದನ್ನೇನು ಮಾಡಬೇಕು? ಮೈನಸ್ ಮಾಡಬೇಕು. 7 ದಿನದಾಗ 3 ದಿನ ಕಳೆದ್ರೆ 4 ದಿನ ಉಳಿತೈತಿ. ಇಲ್ಲಿ ನೋಡ್ರಿ, ನಿಗದಿತ ಶುಲ್ಕಕ್ಕೆ ಏನು ಮಾಡಬೇಕು? 4 ದಿನ ಎಕ್ಸ್ಟ್ರಾ ಅಂದರೆ ನಾವು ಹೆಚ್ಚುವರಿದು ಮಾತ್ರ ಕ್ಯಾಲ್ಕುಲೇಟ್ ಮಾಡತ್ತೀವಿ ಅಂದ್ರೆ 4 ದಿನದ ಮಾತ್ರ ಹೆಚ್ಚುವರಿ ಶುಲ್ಕವನ್ನು ಆ್ಯಡ್ ಮಾಡಬೇಕು. ಈಸ್ ಈಕ್ವಲ್ ಟು ಎಷ್ಟು ರೂಪಾಯಿ? ಒಟ್ಟು 27 ರೂಪಾಯಿ. ಇದಕ್ಕೇನನ್ರಿ? ಸಮೀಕರಣ 1 ಅಂತ ಹೆಸರು ಕೊಡ್ರಿ. ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಇನ್ನೊಂದು ಸೆಂಟೆನ್ಸ್ ಏನಿದೆ? ಪುಸ್ತಕವನ್ನು 5 ದಿನ ಇರಿಸಿಕೊಂಡಿದ್ದಕ್ಕಾಗಿ ಸೂಸಿ ರೂಪಾಯಿ 21 ಪಾವತಿಸಿದಳು ಅಂತೈತಿ. ಪುಸ್ತಕವನ್ನು 5 ದಿನ ಇರಿಸಿಕೊಂಡಿದ್ದಕ್ಕಾಗಿ ಸೂಸಿ ಏನು ಮಾಡ್ತಾಳ? 21 ರೂಪಾಯಿನ ಪಾವತಿಸ್ತಾಳ. ರೂಪಾಯಿ 21 ಪಾವತಿಸುತ್ತಾಳೆ. ಹೌದಾ? ಇದನ್ನು ಸಮೀಕರಣ ರೂಪದಲ್ಲಿ ಹೇಗೆ ಬರೀತೀರಾ? ಇಲ್ಲಿ ನೋಡ್ರಿ, 5 ದಿನ ಅಂತ ಹೇಳಿದಾರ. ಹೌದಾ? 5 ದಿನದಾಗ ಏನು ಮಾಡಬೇಕು? 3 ದಿನ ಮೈನಸ್ ಮಾಡಬೇಕು. 5 ದಿನದಾಗ 3 ಮೈನಸ್ ಮಾಡಿದರೆ ಎಷ್ಟು ಉಳಿತೈತಿ? 2 ದಿನನ. ಹಂಗಂದರೆ ನಿಗದಿತ ಶುಲ್ಕಕ್ಕೆ ಏನು ಮಾಡಬೇಕು? 2 ದಿನ ಎಕ್ಸ್ಟ್ರಾ ಅಂದರೆ 2y ಈಸ್ ಈಕ್ವಲ್ ಟು 21. ಈ ಸಮೀಕರಣ ಹೆಂಗೆ ಬರೀಬೇಕು ಅಂತ ಗೊತ್ತಾಯಿತು. ಇದಕ್ಕೇನು ಮಾಡಿರಿ? ಸಮೀಕರಣ 2 ಅಂತ ಹೆಸರು ಕೊಡ್ರಿ. ಇವಾಗ ಏನು ಮಾಡಬೇಕು? ಸಮೀಕರಣ 1ರಲ್ಲಿ ಸಮೀಕರಣ 2ನ್ನ ಕಳೀರಿ. ಅವಾಗ ಏನು ಸಿಗುತ್ತೆ ನೋಡಿರಿ? ಸಮೀಕರಣ 1 ಏನಿದೆ? ಎಕ್ಸ್ ಪ್ಲಸ್ 4y ಈಸ್ ಈಕ್ವಲ್ ಟು 27. ಸಮೀಕರಣ 2 ಎಕ್ಸ್ ಪ್ಲಸ್ 2y ಈಸ್ ಈಕ್ವಲ್ ಟು 21. ಹೌದಾ? ಇಲ್ಲೇನಾದರೂ ಕ್ಯಾನ್ಸಲ್ ಆಗ್ತಾವ? ಇಲ್ಲ. ಅಪೋಸಿಟ್ ಸೈನ್ ಅದಾವು? ಇಲ್ಲ. ಹಾಗಂದ್ರೆ ಏನು ಮಾಡಬೇಕು? ಇಲ್ಲೇ ಸೈನ್ ಚೇಂಜ್ ಮಾಡ್ಕೋತೀನಿ. ಪ್ಲಸ್ ಐತಿ, ಮೈನಸ್ ಮಾಡ್ಕೋತೀನಿ. ಇಲ್ಲಿ ಪ್ಲಸ್ ಐತಿ, ಮೈನಸ್ ಮಾಡ್ಕೋತೀನಿ. ಇಲ್ಲಿ ಪ್ಲಸ್ ಐತಿ, ಮೈನಸ್ ಮಾಡ್ಕೋತೀನಿ. ಹೌದಾ? ಇಲ್ಲಿ ಪ್ಲಸ್ ಮೈನಸ್ 2 ಕ್ಯಾನ್ಸಲ್ ಆಗ್ತಾವೆ. ನೆಕ್ಸ್ಟ್ 4y ಒಳಗೆ ಮೈನಸ್ 2y ಕಳೆದ್ರೆ 2y. ದೊಡ್ಡ ಸಂಖ್ಯೆ ಮುಂದೆ ಚಿಹ್ನೆ ಏನೈತಿ? ಪ್ಲಸ್ ಅದೈತಿ. ಈಸ್ ಈಕ್ವಲ್ ಟು 27 21 ಕಳೆದ್ರೆ ಎಷ್ಟಾಗುತ್ತಾ? 6. ಎಷ್ಟು ಉಳಿತೈತಿ? 6 ಉಳಿತೈತಿ. ಹೌದಾ? y ಈಸ್ ಈಕ್ವಲ್ ಟು 6 ಡಿವೈಡೆಡ್ ಬೈ 2. 2 1 2 3 6. y ಈಸ್ ಈಕ್ವಲ್ ಟು ಎಷ್ಟಾಯಿತು? 3 ಸಿಕ್ತು.
ಈ y ಬೆಲೆಯನ್ನು ಏನು ಮಾಡೋಣ, ಸಮೀಕರಣ 1ರಲ್ಲಿ ಆದೇಶಿಸಿದಾಗ x ಬೆಲೆ ಸಿಗುತ್ತೆ. ಹೌದಾ? y ಬೆಲೆಯನ್ನು ಸಮೀಕರಣ 1 ಅಥವಾ 2 ಯಾವುದಾದ್ರೂ ಹಾಕೋರಿ ನೀವು. ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಏನಾಗುತ್ತೆ ನೋಡ್ರಿ. ಇಲ್ಲಿ ಸಮೀಕರಣ 1 ಏನೈತಿ, ಎಕ್ಸ್ ಪ್ಲಸ್ 4y = 27 ಅಂತ ಐತೆ. ಹೌದಾ? ಎಕ್ಸ್ ಪ್ಲಸ್ 4 ಇಂಟು y ಬೆಲೆ ಸಿಕ್ಕೈತಿ 3 = 27. ಎಕ್ಸ್ ಪ್ಲಸ್ 4 3 12 = 27. ಎಕ್ಸ್ = 27 ಮೈನಸ್ 12. 27 12 ಕಳೆದ್ರೆ ಎಷ್ಟಾಯ್ತು? ಎಷ್ಟು ಉಳಿತೈತಿ? 15. ಹಾಗಂದರೆ ಎಕ್ಸ್ ಬೆಲೆ ಎಷ್ಟಾಯಿತು? ಎಕ್ಸ್ = 15. ಎಕ್ಸ್ ಬೆಲೆ 15 ಸಿಕ್ತು, y ಬೆಲೆ 3 ಸಿಕ್ತು. ಆದ್ದರಿಂದ ನಿಗದಿತ ಶುಲ್ಕ ಏನಾಗಿರಲಿ ಅಂತ ಹೇಳಿವಿ? ನಿಗದಿತ ಶುಲ್ಕ ಎಕ್ಸ್ ಆಗಿರಲಿ ಅಂತ ಹೇಳಿದ್ವಿ. ಹೌದಾ? ನಿಗದಿತ ಶುಲ್ಕ ಎಕ್ಸ್ ಬೆಲೆ ಎಷ್ಟಾಯಿತು? 15 ರೂಪಾಯಿ. 15 ರೂಪಾಯಿ ಕೊಟ್ಟು ಪುಸ್ತಕವನ್ನು ತಗೋಬೇಕು. ನೆಕ್ಸ್ಟ್ ಏನಿದಾರೆ, ಪ್ರತಿಯೊಂದು ದಿನಕ್ಕೂ ಅಂದ್ರೆ ಒಂದು ದಿನಕ್ಕೆ ಹೆಚ್ಚುವರಿ ಶುಲ್ಕ y ಆಗಿರಲಿ ಅಂತ ಹೇಳಿವಿ. ಹೌದಾ? ಪ್ರತಿಯೊಂದು ದಿನಕ್ಕೂ ಒಂದು ಹೆಚ್ಚುವರಿ ಶುಲ್ಕ y ಆಗಿರಲಿ ಅಂತ ಹೇಳಿವಿ. ಹಂಗಾರೆ y ಬೆಲೆ ಎಷ್ಟು ಸಿಕ್ತು? 3 ರೂಪಾಯಿ ಹೆಚ್ಚು. ಅಂದ್ರೆ ನಿಗದಿತ ಶುಲ್ಕ 15 ರೂಪಾಯಿ ಕೊಟ್ಟು ಪುಸ್ತಕ ತಗೋಬೇಕು. ಅವ್ರು 3 ದಿನ ಆದ್ಮೇಲೆ ರಿಟರ್ನ್ ಕೊಡಲಿಲ್ಲ ಅಂದರೆ ಒಂದು ದಿನಕ್ಕೆ 3 ರೂಪಾಯಿ ಅಂತ ಕೊಡ್ಕೋತ ಹೋಗಬೇಕು. ಗೊತ್ತಾಯ್ತು? ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಈ ಲೆಕ್ಕದಲ್ಲಿ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.